ಓಕೆ, ಚರ್ಚೆಯನ್ನ ಮುಂದುವರಿಸೋಣ. ಸಮಂತ ಅವರ ಎರಡನೇ ಮದುವೆ ಅವರು ಆಗಿರುವಂತಹ ಭೂತ ಶುದ್ಧಿ ಪದ್ಧತಿಯ ಬಗ್ಗೆ ಒಂದಷ್ಟು ಚರ್ಚೆಗಳಿತ್ತು. ಅದ್ರ ಬಗ್ಗೆ ಕ್ಲಾರಿಟಿ ತೆಗೆದುಕೊಳ್ಳುತ್ತಾ ಇರುವಂತಹ ಪ್ರಯತ್ನಗಳು ನಮ್ಮಿಂದ ಆಗ್ತಾ ಇದೆ. ನಮ್ಮ ಜೊತೆಗೆ ಮತ್ತೊಬ್ರು ಅತಿಥಿ ಕೂಡ ಜಾಯ್ನ್ ಆಗಿದ್ದಾರೆ, ಶಶಾಂಕ್ ಆರಾಧ್ಯ ಆಗಮ ಪ್ರವೀಣರು. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಆಗ್ಲೇ ನಮ್ಮ ಜೊತೆಗೆ ಮತ್ತೊಬ್ರು ಅತಿಥಿ ಇದ್ರು, ಅವರ ಹೆಸರನ್ನ ಕರೆಕ್ಷನ್ ಮಾಡ್ಬಿಡ್ತೀನಿ. ಶಾಂತ ಮಲ್ಲಪ್ಪ ಅವರು ಮ್ಯಾರೇಜ್ ಎಕ್ಸ್ಪರ್ಟ್ ಅಂತ. ಈ ಮದುವೆ ಮಾಡ್ತಾರಲ್ಲ, ಯಾರ್ಯಾರಿಗೆ ಜಾತಕಗಳು ಆಗ ಬರುತ್ತೆ, ಯಾರು ಹೊಂದಾಣಿಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ಅವ್ರು ಖಂಡಿತ ಎಕ್ಸ್ಪರ್ಟ್ ಆಗಿ ಅದನ್ನ ಮ್ಯಾಚ್ ಮಾಡ್ಕೊಡ್ತಾರೆ ಅಂತ. ಶಾಂತ ಮಲ್ಲಪ್ಪ ಅವರೇ, ಕಾರ್ಯಕ್ರಮಕ್ಕೆ ಮತ್ತೊಂದ್ಸಾರಿ ಸ್ವಾಗತ. ಇಷ್ಟೊತ್ತು ಕೂಡ ಮಾತನಾಡಿಸ್ತಾ ಇದೆ, ಸಾರಿ ಕ್ಷಮಿಸಿ, ನಿಮ್ಮ ಹೆಸರನ್ನ ನಾನು ರಾಂಗ್ ಹೇಳಿದ್ದೆ. ಶಶಾಂಕ್ ಸರ್, ತಮ್ಮ ಮೊದಲ ರಿಯಾಕ್ಷನ್ ಏನು ಗುರುಗಳೇ? ಯಾಕಂದ್ರೆ ಈ ಪದ್ಧತಿಯ ಬಗ್ಗೆ ಚರ್ಚೆಗಳಾಗ್ತಾ ಇದೆ ಅಂತ ನಾನು ಆರಂಭಿಕ ಹಂತವಾಗೇ ಹೇಳಿದೆ. ಯಾಕೆ ಭೂತ ಶುದ್ಧಿ ವಿವಾಹ ಬಹಳ ಮಹತ್ವದಾಗುತ್ತೆ ಅಂತ? ಮೊದಲಿಗೆ ಗ್ಯಾರಂಟಿ ನ್ಯೂಸ್ನ ಚಾನಲ್ನ ಸಮಸ್ತ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಹಾಗೆ ವಾಗ್ದೇವಿಯನ್ನು ಮನಸ್ಸಿನಲ್ಲಿ ಸ್ಮರಿಸ್ತಾ, ವಿಘ್ನ ನಿವಾರಕನಾಗಿರ್ತಕ್ಕಂಥ ವಿನಾಯಕನನ್ನು ಸ್ಮರಿಸ್ತಾ, ಈ ಭೂತಶುದ್ಧಿ ವಿವಾಹ ಇದು ತುಂಬ ಟಾಪಿಕಲ್ ಇರತಕ್ಕಂಥ ವಿಚಾರ. ಭೂತಶುದ್ಧಿ ಅಂತಕ್ಕಂಥದ್ದು ನಾವೀಗ ಆಗಮದಲ್ಲಿ, ಯಾವುದೇ ಒಂದು ಆಗಮದಲ್ಲಿ ನೋಡಿದಾಗ ಯಾವುದೇ ಒಂದು ಪೂಜೆ ಪುನಸ್ಕಾರಗಳನ್ನ ವ್ರತಗಳನ್ನ ಆಚರಣೆ ಮಾಡ್ಬೇಕಾದ್ರೆ ಅದರದೇ ಆದಂತಹ ಶುದ್ಧಿಗಳು ಅಂತ ಬರುತ್ತೆ. ಭೂತಶುದ್ಧಿ, ತತ್ವಶುದ್ಧಿ ಅಂತ ಇದೆ. ಈ ಭೂತಶುದ್ಧಿ ಅಂದ್ರೆ ಪಂಚಭೂತಗಳನ್ನ ಶುದ್ಧಿ ಮಾಡತಕ್ಕಂಥದ್ದು. ಬೀಜಾಕ್ಷರಿ ಮಂತ್ರಗಳಿಂದ ಅಗ್ನಿಯನ್ನ, ವಾಯುವನ್ನ, ಜಲವನ್ನ, ಭೂದೇವಿಯನ್ನ ಶುದ್ಧಿ ಮಾಡಿ ಆ ಪೂಜೆಯ ಸ್ಥಾನವನ್ನ ಶುದ್ಧಿ ಮಾಡ್ಕೊಳ್ತಕ್ಕಂಥದ್ದು. ಅದೇ ರೀತಿಯಾಗಿ ಈ ಭೂತಶುದ್ಧಿ ವಿವಾಹ ಅಂತ ಅಂದಾಗ ನಮ್ಮ ಪ್ರಾಚೀನವಾಗಿರ್ತಕ್ಕಂಥದ್ದು, ನಮ್ಮ ಇಂದಿನ ಆಗಿರ್ತಕ್ಕಂಥ ಅವಘಡಗಳು ಅಥವಾ ಕಲ್ಮಶಗಳನ್ನು ಶುದ್ಧಿ ಮಾಡಿಕೊಂಡು ಆಗ್ತಕ್ಕಂಥ ವಿವಾಹವನ್ನು ಭೂತಶುದ್ಧಿ ವಿವಾಹ ಅಂತ ಹೇಳ್ತೇವೆ. ಈ ವಿವಾಹ ಅಂತಕ್ಕಂಥದ್ದು ಏನು ಅಂತಂದರೆ, ನಮ್ಮ ಪ್ರಜಾಯಿ ಗೃಹಮೇದಿನ ಅಂತಕ್ಕಂಥ ಒಬ್ಬ ಕವಿಯವರು ಬರೆದಿದ್ದಾರೆ. ಈ ವಿವಾಹ ಅಂತಕ್ಕಂಥದ್ದು ಎರಡು ಆತ್ಮಗಳನ್ನು ಪರಸ್ಪರ ಸೇರಿಸ್ತಕ್ಕಂಥ ವಿಧಾನವೇ ವಿವಾಹ ಅಂತ ಹೇಳಿಬಿಟ್ಟು ಅವರು ಒಂದು ಕಡೆ ಗ್ರಂಥದಲ್ಲಿ ಬರೆದಿದ್ದಾರೆ. ಅದೇ ರೀತಿಯಾಗಿ ವಿವಾಹವನ್ನಾಗೋದಕ್ಕೆ ಅದರದೇ ಆದಂಥ ಶಾಸ್ತ್ರ 25 ಬಗೆಯ ವಿಧಾನಗಳಿರತಕ್ಕಂಥದ್ದು. ವಾಗ್ದಾನ, ವರವೀಕ್ಷಣೆ, ಕನ್ಯಾದಾನ, ಸಭಾವಂದನೆ, ಈ ರೀತಿಯಾಗಿ ಹಲವು ಬಗೆಯಾಗಿ ಬರ್ತಕ್ಕಂಥದ್ದನ್ನು ಕಾಣ್ತೇವೆ. ಆದರೆ ಇದು ಭೂತಶುದ್ಧಿ ವಿವಾಹ ಅಂತಕ್ಕಂಥ ಇದು ಮೊದಲನೇದಾಗಿ ಆಗಿರ್ತಕ್ಕಂಥದ್ದು. ಈಗ ಸಮಂತ ಅವ್ರದ್ದು ಇದು ಎರಡನೇ ಮದುವೆ. ಈ ಎರಡನೇ ಮದುವೆ ಆಗಿರೋದ್ರಿಂದ ಇವರು ಅಂದರೆ ಇಂದಿನ ಸಮಯದಲ್ಲಿ ಮೊದಲನೇ ಮದುವೆಯಲ್ಲಿ ಆದಂತಹ ತಮ್ಮ ಅಪರಾಧಗಳನ್ನಾಗಿರ್ಬೋದು ಅಥವಾ ತಮ್ಮಿಂದ ಗೊತ್ತಿಲ್ಲದೆ ಆದಂತಹ ತಪ್ಪುಗಳನ್ನಾಗಿರ್ಬೋದು, ಅದೆಲ್ಲವನ್ನು ಮನ್ನಿಸು ಅನ್ನೋ ಒಂದು ಕಾರಣದಿಂದ ಅಥವಾ ಅದನ್ನು ಶುದ್ಧಿ ಮಾಡಿಕೊಂಡು ಪುನಃ ನಾನು ಇನ್ನೊಬ್ಬರ ಜೊತೆ ಬದುಕಬೇಕು ಅಂತಕ್ಕಂಥ ಒಂದು ಕಾರಣಕ್ಕೆ ಭೂತಶುದ್ಧಿ ವಿವಾಹ ಅಂತಕ್ಕಂಥದ್ದನ್ನು ಮಾಡಿಕೊಂಡಿದ್ದಾರೆ ಅಂತಕ್ಕಂಥದ್ದು ನನ್ನ ಒಪಿನಿಯನ್. ಸೊ ನನಗೆ ಆಗ್ಲೇ ಸರ್ನ ಕೇಳ್ತಾ ಇದ್ದೆ, ಗುರುಗಳನ್ನ ಕೇಳ್ತಾ ಇದ್ದೆ ನಾನು, ಈಗ ನಾರ್ಮಲ್ ನಾವು ಆಗುವಂತಹ ವಿವಾಹ ಪದ್ಧತಿಗೂ ಇದಕ್ಕೂ ಇರುವಂತಹ ವ್ಯತ್ಯಾಸಗಳು ಏನು, ಯಾಕಿದ್ರ ಮೊರೆ ಹೋದ್ರು ಅಂತ. ಆಗ್ಲೇ ಒಬ್ರು ಶಾಂತಮಲ್ಲಪ್ಪ ಅವರು ಹೇಳ್ತಾ ಇದ್ರು, ಜಸ್ಟ್ ಅಟ್ರಾಕ್ಷನ್. ಯಾವುದೇ ಪದ್ಧತಿಯ ಪ್ರಕಾರ ಮದುವೆ ಆದ್ರೂ ಕೂಡ ನಮ್ಮ ಮನಸ್ಸು ಮೇಲೆ ಡಿಪೆಂಡ್ ಆಗಿರುತ್ತೆ. ಏನೇ ಸಮಸ್ಯೆಗಳಾದ್ರೂ ದೂರ ಆಗಬಾರ್ದು ಅಂತ ಮನಸ್ಸು ಮಾಡಿದ್ರೆ ಗಟ್ಟಿಯಾಗಿರುತ್ತೆ ಆ ಸಂಬಂಧ ಅಂತ. ಪದ್ಧತಿ ಇಂಪಾರ್ಟೆಂಟ್ ಆಗಲ್ಲ ಅಂತ. ನಿಮ್ಮ ಪ್ರಕಾರ ಏನು? ಪದ್ಧತಿನೇ ಇಂಪಾರ್ಟೆಂಟ್ ಅಂತೀರಾ ಅಥವಾ ನಮ್ಮ ಮನಸ್ಸುಗಳು ಇಂಪಾರ್ಟೆಂಟ್ ಅಂತೀರಾ, ನಂಬಿಕೆ ಅನ್ನೋದು ಇಂಪಾರ್ಟೆಂಟ್ ಅಂತೀರಾ? ಅಮ್ಮ, ಎರಡು ಆತ್ಮಗಳನ್ನು ಸೇರಿಸಿ ಅವರಿಬ್ಬರ ಜೀವನವನ್ನು ಅಭಿವೃದ್ಧಿ ಆಗೋದಕ್ಕೋಸ್ಕರ ಈ ಮದುವೆ ಅಂತಕ್ಕಂಥದ್ದನ್ನು ಋಷಿಮುನಿಗಳು ಶಾಸ್ತ್ರಬದ್ಧವಾಗಿ, ಅಂದರೆ ಇಂದಿನ ಕಾಲದಲ್ಲಿ ಗ್ರಂಥದಲ್ಲಿ, ಆಗಮಗಳಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಆಗಮದಲ್ಲಿ ವಿವಾಹ ವಿಧಿ ಬರೋದಿಲ್ಲ, ಅಂದರೆ ವೈದಿಕದಲ್ಲಿ ವಿವಾಹ ವಿಧಿ ಅಂತಕ್ಕಂಥದ್ದು ಬರುತ್ತೆ. ಇದರಲ್ಲಿ ಯಾವ ರೀತಿ ಇಂತಿಂಥ ಏನು ಕೆಟಗರೀಸ್ ಇರುತ್ತೆ ಆ ವಿಧಾನವಾಗಿ, ಆ ಶಾಸ್ತ್ರೀಯವಾಗಿ ಕೊಟ್ಟಿದ್ದಾರೆ. ಇದು ವಿವಾಹ ವಿಧಿ ಅಂತ ಹೇಳ್ತೇವೆ. ಇದು ಏನಾಗಿದೆ ಅಂದರೆ ಇದರಲ್ಲಿ ಒಂದು ವಿಧಾನವನ್ನು ಉಡ್ಕೊಂಡಿರ್ತಕ್ಕಂಥದ್ದು. ಅಂದರೆ ಪ್ರತಿಯೊಂದರಲ್ಲೂ ವಿವಾಹ, ಭೂತಶುದ್ಧಿ ತತ್ವ ಏನು ಹೇಳಿದೆ ಅದರಲ್ಲಿ ಒಂದೇ ಕಾನ್ಸೆಪ್ಟ್ ಇಟ್ಕೊಂಡು ವಿವಾಹವನ್ನು ಮಾಡಿರ್ತಕ್ಕಂಥದ್ದು ಅಂತ ಹೇಳ್ತೇನೆ. ಅಂದರೆ ವಿವಾಹಕ್ಕೆ ಇದೇ ಆದಂತಹ ವಿಧಿ ಅಂತಕ್ಕಂಥದ್ದು ಇದೆ, ಅದರದಾದಂತಹ ಪ್ರಾಧಾನ್ಯತೆ. ನಾವೆಲ್ಲ ಸಪ್ತಪದಿ ತುಳಿದು ತಾಳಿ ಕಟ್ಟಿಸ್ಕೊಂಡಿರ್ತೀವಿ ಸಾಕಷ್ಟು ಜನರ ಸಮ್ಮುಖದಲ್ಲಿ, ಬಟ್ ಇಲ್ಲಿ ತಾಳಿನೇ ಕಟ್ಟಲ್ಲ, ಜಸ್ಟ್ ಮಂತ್ರ ತಂತ್ರದಿಂದಲೇ ಮದುವೆ ಆಗಿ ಹೋಗುತ್ತೆ ಅಂತ ಹೇಳ್ತಾ ಇದ್ರು. ಇಲ್ಲ, ಭೂತಶುದ್ಧಿಯ ವಿವಾಹದಲ್ಲಿ ನೀವು ನೋಡಬಹುದು ಅರಿಶಿಣದ ಕೊಂಬನ ಕಟ್ಟಿದ್ದಾರೆ. ಓಕೆ, ಅರಿಶಿನ ಕೊಂಬನ ಕಟ್ಟಿದ್ದಾರೆ. ಈಗ ಮಾಂಗಲ್ಯ ಅಂತಕ್ಕಂಥದ್ದು, ಹಿಂದೆ ದೇವತೆಗಳ ವಿವಾಹ, ರಾಜರ ವಿವಾಹದಲ್ಲಿ ಮಾಂಗಲ್ಯ ಧಾರಣೆ ಅಂತಕ್ಕಂಥದ್ದು ಇರಲ್ಲ. ಗಾಂಧರ್ವ ವಿವಾಹ ಅಂತ ಹೇಳ್ತೇವೆ. ಗಾಂಧರ್ವ ವಿವಾಹ ಅಂತ ಬಂದ್ರೆ ಒಬ್ಬರನ್ನೊಬ್ಬರು ಪರಸ್ಪರ ಇಷ್ಟಪಟ್ಟು ಹಾರವನ್ನ ಬದಲಾವಣೆ ಮಾಡಿಕೊಂಡ್ರೆ ಅದು ವಿವಾಹ ಆಗಿ ಹೋಯಿತು ಅಂತ. ಇದನ್ನ ನಾವು ಶ್ರೀರಾಮಚಂದ್ರನ ಕಥೆಯಲ್ಲೂ ಸಹ ಕೇಳಬಹುದು. ಸೀತಾದೇವಿಗೆ ಸ್ವಯಂವರವನ್ನು ಏರ್ಪಡಿಸಿದಾಗ ಶಿವನ ಧನಸ್ಸನ್ನು ಮುರಿದಂತಹ ಸಮಯದಲ್ಲಿ ಸೀತಾದೇವಿ ರಾಮನಿಗೆ ಹಾರವನ್ನು ಹಾಕಿದಾಗ ರಾಮನ ವಿವಾಹವಾಯಿತು ಅಂತ ಹೇಳ್ತೇವೆ. ಅದನ್ನ ಗಾಂಧಾರ ವಿವಾಹ ಅಂತ ಹೇಳ್ತೇವೆ. ಅದೇ ರೀತಿಯಾಗಿ ಅರಿಶಿಣದ ಕೊಂಬು ಅಂತಕ್ಕಂಥದ್ದು ಏನಿದೆ, ಅರಿಶಿಣದ ಕೊಂಬಿನ ಮಹತ್ವ ತುಂಬಾ ಇದೆ, ಮಾಂಗಲ್ಯಕ್ಕೆ ಸಮಾನವಾಗಿರ್ತಕ್ಕಂಥದ್ದು. ಹಾಗಾಗಿ ಮಾಂಗಲ್ಯ, ಸುವರ್ಣಕ್ಕಿಂತ ಅರಿಶಿಣದ ಕೊಂಬಿನ ಮಾಂಗಲ್ಯ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು. ಈಗ ಏನಾಗಿದೆ ಅಂದ್ರೆ ನಮ್ಮ ಸೆಲೆಬ್ರಿಟಿಗಳು ಇವರೆಲ್ಲ ಇರೋರು ಏನ್ ಮಾಡ್ತಾರೆ ಅಂದ್ರೆ ಮಾಂಗಲ್ಯವನ್ನ ಧಾರಣೆ ಮಾಡೋದಿಲ್ಲ. ಸುವರ್ಣ ರಜತವಾಗಿರ್ತಕ್ಕಂಥದ್ದು ಮಾಂಗಲ್ಯವನ್ನ ಧಾರಣೆ ಮಾಡೋದಿಲ್ಲ. ಅದಕ್ಕೆ ಶಾಸ್ತ್ರಬದ್ಧವಾಗಿ ಅರಿಶಿಣದ ಕೊಂಬಿನಿಂದ ಅವರಿಗೆ ಧಾರಣೆಯನ್ನು ಮಾಡಿಸಿದ್ದಾರೆ.
ಅಂದ್ರೆ ಅದರಲ್ಲಿ ಎಲ್ಲಾ ಬಳಸಿರ್ತಕ್ಕಂಥದ್ದು ಶಾಸ್ತ್ರೀಯವಾಗಿ ಬಳಸಿದ್ದಾರೆ. ಆದರೆ ಭೂತಶುದ್ಧಿ ಅಂತಕ್ಕಂಥದ್ದು ಏನಂದ್ರೆ ವಾಯು, ಅಗ್ನಿ, ಜಲ ಏನಿದೆ ಪಂಚಭೂತಗಳನ್ನು ಶುದ್ಧಿ ಮಾಡಿ, ಅಂದರೆ ಅವರ ದೇಹವನ್ನು ಶುದ್ಧಿ ಮಾಡಿ ಅವರಿಗೆ ವಿವಾಹನ ಮಾಡಿಸಿರ್ತಕ್ಕಂಥದ್ದು ಇದು ಭೂತಶುದ್ಧಿ ಅಂತ ಹೇಳ್ಬೋದು. ಅದನ್ನು ಹೊರತುಪಡಿಸಿ ಈ ವಿಧಾನ ಇದೆ, ಭೂತಶುದ್ಧಿ ಅಂತಕ್ಕಂಥ ಒಂದು ವಿಧಾನ ಇದೆ, ಇದು ಶಾಸ್ತ್ರೀಯವಾಗಿದೆ, ಇದು ಯಾವುದರಲ್ಲೂ ಇಲ್ಲ, ಉಲ್ಲೇಖವಿಲ್ಲ, ಉಲ್ಲೇಖ ಇಲ್ಲ, ಎಲ್ಲೂ ಉಲ್ಲೇಖವಾಗಿಲ್ಲ. ಓಕೆ. ಬಟ್ ಯಾಕೆ ಇಂಥ ಪದ್ಧತಿಗಳಿಗೆ ಮತ್ತೆ ಮುಂಚೂಣಿಗೆ ಬರ್ತಾ ಇದೆ, ಯಾಕೆ ಇದಕ್ಕೆ ಅಟ್ರಾಕ್ಟ್ ಆಗ್ತಿದ್ದಾರೆ ಅಂತ? ಅದು ಅವ್ರ ನಂಬಿಕೆ ಮೇಲೆ ಡಿಪೆಂಡ್ ಆಗಿದೆ ಅಂತ ಅನ್ಸುತ್ತಾ ನಿಮಗೆ? ಹೌದೌದು, ಈಗ ಅವರವರ ನಂಬಿಕೆ. ಇಶಾ ಫೌಂಡೇಶನ್ ಅನ್ನೋದು ನನ್ನ ಸೆಕೆಂಡ್ ಹೋಮ್ ಅಂತ ಸಮಂತ ಅವರೇ ಹೇಳ್ಬಿಟ್ರು. ಜೊತೆಗೆ ಈ ಭೂತಶುದ್ಧಿ ವಿವಾಹದಲ್ಲಿ ನನಗೆ ನಂಬಿಕೆ ಇದೆ, ಹಾಗಾಗಿ ಆ ಮಾದರಿಯಲ್ಲೇ ನಾನು ಮದುವೆ ಆದೆ ಅನ್ನುವಂಥ ವಿಚಾರ ಹೇಳಿದ್ರು. ಗುರುಗಳು ಹೇಳೋ ಪ್ರಕಾರ ನಮ್ಮ ಮನಸ್ಸು ಜೊತೆಗೆ ನಂಬಿಕೆ ಅದ್ರ ಮೇಲೆ ಅವರು ಡಿಪೆಂಡ್ ಆಗಿರ್ತಾರೆ ಅಂತ. ಮಂಜುನಾಥ್ ಗುರುಜಿ ಹತ್ರ ಬಂದ್ಬಿಡ್ತೀನಿ ನಾನು. ಲಿಂಗ ಭೈರವಿ ಬಗ್ಗೆ ತಾವು ಪ್ರಸ್ತಾಪ ಮಾಡ್ತಾ ಇದ್ರಿ. ಯಾರು ಲಿಂಗ ಭೈರವಿಯ ಮೇಲೆ ಅತಿಯಾದ ನಂಬಿಕೆ ಮತ್ತು ಅತಿಯಾದ ಭಕ್ತಿಯನ್ನ ಇಟ್ಕೊಂಡಿರ್ತಾರೋ ಅಂಥವರು ಇಂಥ ಆಗಬಹುದು ಮನಸ್ಸು ಮಾಡಿದ್ರೆ ಅಂತ. ಈ ಲಿಂಗ ಭೈರವಿ ಅಂದ್ರೆ ಯಾರು, ಅದರ ಮಹತ್ವದ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡಿ ಗುರುಗಳೇ. ಮೊದಲು ನೋಡಿ, ಇವರು ನಮ್ಮ ಕಲೀಗ್ ಹೇಳ್ದಂಗೆ ಪಂಚಭೂತಗಳ ವಿವಾಹ, ಪಂಚಭೂತಗಳ ಶುದ್ಧೀಕರಣನೇ ಇದು ಬಹುಮುಖ್ಯವಾಗಿರುವಂಥದ್ದು. ಮತ್ತೆ ಇಂಥ ಲಿಂಗ ಭೈರವಿ ಅಂತಂದ್ರೆ ಏನಾಗುತ್ತೆ ಅಂದ್ರೆ ಯೋಗ ಮುದ್ರೆಯಲ್ಲಿ ಇರುವಂಥದ್ದು, ಅಂದ್ರೆ ತುಂಬಾ ಪವರ್ಫುಲ್ ಆಗಿರುವಂಥದ್ದು ಒಂದು ಫೆಮಿನೈನ್ ಎನರ್ಜಿ ಅಂತ ಹೇಳ್ತೀವಿ. ಇದನ್ನ ಈಶಾ ಫೌಂಡೇಶನ್ ಅಷ್ಟೇ ಅಂತಲ್ಲ, ನಮ್ಮ ಶಾಸ್ತ್ರ ಪುರಾಣದಲ್ಲಿ ಉಲ್ಲೇಖ ಇದೆ. ಬಹುಮುಖ್ಯವಾಗಿ ಇಲ್ಲಿ ಈ ಒಂದು ಅಟ್ರಾಕ್ಷನ್ ಅಂತ ನಮ್ಮ ಕಲೀಗ್ ಶಾಂತಮಲ್ಲಪ್ಪ ಅವ್ರು ಹೇಳಿದ್ರು. ಇಲ್ಲಿ ಅಟ್ರಾಕ್ಷನ್ ಅಂತಂದ್ರೆ ಏನಾಗುತ್ತೆ ಅಂದ್ರೆ ನಮ್ಮ ಯಾವುದೇ ಒಂದು ಅಗೇನ್ ನಾವು ಜಾತಕಕ್ಕೆ ಹೋಗ್ಬೇಕಾಗುತ್ತೆ. ಇವರ ಜಾತಕದಲ್ಲಿ ಕರ್ಕಾಟಕ ಲಗ್ನ ಆಗಿ ಸಪ್ತಮ ಸ್ಥಾನ ಅಂದ್ರೆ ಮದ್ವೆ ಸ್ಥಾನ ಅಂತ ಹೇಳ್ತೀವಿ, ಭಾಗ್ಯ ಸ್ಥಾನ ಅಂತಂದ್ರೆ ಎರಡನೇ ಮದ್ವೆ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಾಗುತ್ತೆ, ಇವ್ರಿಗೆ ಜಾತಕದಲ್ಲಿ ಗುರು ಮತ್ತೆ ರಾಹು ಕಾಂಬಿನೇಷನ್ಸ್ ಇರುವಂತದ್ದು. ಸಮಾಂತ ಅವ್ರ ಜಾತಕದಲ್ಲಿ ರಾಹು ಅಂದ್ರೇನೆ ಏನಾಗುತ್ತೆ ಅಂದ್ರೆ ಅಟ್ರಾಕ್ಷನ್ ಅಂತ ತಗೊಂತೀವಿ. ಅಲ್ಲಿ ಗುರು ಕೂಡ ಭಾಗ್ಯ ಸ್ಥಾನಾಧಿಪತಿ, ಭಾಗ್ಯ ಸ್ಥಾನದಲ್ಲೇ ಇರುವಂತದ್ದು. ಇಲ್ಲೇನಾಗುತ್ತೆ ಅಂದ್ರೆ ಗುರು ಮತ್ತೆ ರಾಹು ಕಾಂಬಿನೇಷನ್, ಕೆಲವೊಬ್ರು ಏನ್ ಹೇಳ್ತಾರೆ ಗುರು ಚಾಂಡಲ ಯೋಗ ಅಂತ ಹೇಳ್ತಾರೆ. ಇಲ್ಲ, ಅದು ಯಾವುದೇ ರೀತಿ ಬರಲ್ಲ. ಅಲ್ಲಿ ಶುಕ್ರ ಕೂಡ ಇರುವಂತದ್ದು. ಸೊ ಗುರು ರಾಹು ಶುಕ್ರನ ಒಂದು ಕಾಂಬಿನೇಷನ್ ಏನಾಗುತ್ತೆ ಅಂತಂದ್ರೆ ದೇವಿ ಎನರ್ಜಿನ ತೋರಿಸುತ್ತೆ. ಗುರು ಬಂದು ದೈವಕಾರಕ, ಅಂದ್ರೆ ನಾವು ಯಾವುದೇ ಒಂದು ದೈವಕ್ಕೆ ಸಂಬಂಧಪಟ್ಟಂತದ್ದು ಗುರುವಿನಿಂದ ನೋಡಿದ್ರೆ, ರಾಹು ಅಟ್ರಾಕ್ಷನ್ ನ ಕೊಟ್ರೆ ಅಲ್ಲಿ ಶುಕ್ರನ ಕಾಂಬಿನೇಷನ್ಸ್ ಬಂದಿರುವಂತದ್ದು. ಸೊ ಇಲ್ಲಿ ಒಟ್ಟಾಗಿ 9ನೇ ಭಾವದಲ್ಲಿ ಗುರು ಶುಕ್ರ ರಾಹು ಮೂರರ ಕಾಂಬಿನೇಷನ್ಸ್ ಇವರಿಗೆ ಅಟ್ರಾಕ್ಷನ್ಸ್ ಅನ್ನ ಕೊಟ್ಟಿದೆ. ಅದು ಕೂಡ ಫೆಮಿನೈನ್ ಎನರ್ಜಿ, ತಾವು ಕೇಳಿದಂಗೆ ಲಿಂಗ ಭೈರವಿ ಸ್ವರೂಪಿಯಾದ ಒಂದು ದೇವಿಯ ಒಂದು ಎನರ್ಜಿ ಅಂತ ನಾವೇನ್ ತಗೊಂತೀವಿ. ಸೊ ಇಲ್ಲಿ ಬಹು ಮುಖ್ಯವಾಗಿರುವಂತದ್ದು, ಅದಕ್ಕೆ ಇವ್ರು ಆಗಿರುವಂತದ್ದು. ಮತ್ತೆ ಸೆಲೆಬ್ರಿಟೀಸ್ ಅಂತ ಬಂದಾಗ ಏನಾಗುತ್ತೆ, ಅವ್ರದ್ದು ಎಲ್ಲಾನು ಏನ್ ಮಾಡಿದ್ರು ವಿಶೇಷತೆ ಇರುತ್ತೆ. ಅದರಲ್ಲೂ ಮಾಂಗಲ್ಯಕ್ಕೆ ಸಂಬಂಧಪಟ್ಟಂತದ್ದು ತಾವು ಒಂದು ಉಲ್ಲೇಖ ಮಾಡಿದ್ರಿ, ವೇಣುಸ್ವಾಮಿ ಅವರು ಒಂದು ಪ್ರೆಡಿಕ್ಷನ್ಸ್ ಕೊಟ್ಟಿದ್ದಾರೆ ಅಂತ. ಸೊ ಅದ್ರದ್ದು ಮುಖ್ಯವಾಗಿ ನಮ್ಮ ಕಾರ್ಯಕ್ರಮ ಎಸೆನ್ಸೇ ಅದು ಏನಂತಂದ್ರೆ ಪ್ರತಿಯೊಂದು ಪ್ರೆಡಿಕ್ಷನ್ ಆಧಾರಿತವಾಗಿರುತ್ತೆ. ನಾವು ಈ ಕಾರ್ಯಕ್ರಮದಲ್ಲಿ ಪ್ರೆಡಿಕ್ಷನ್ ಮಾಡೋದೇನು ಅಂತಂದ್ರೆ, ಎಲ್ಲಿ ಗುರು ರಾಹು ಮತ್ತೆ ಶುಕ್ರ ಬಂದಾಗ ಎರಡನೇ ಮದುವೆ ಚೆನ್ನಾಗಿರುತ್ತೆ, ಸ್ವಲ್ಪ ಏರುಪೇರಾದ್ರೂ ಕೂಡ ಅದು ನಡ್ಕೊಂಡು ಹೋಗುತ್ತೆ. ಆದ್ರೆ ಅಟ್ರಾಕ್ಷನ್ ಅನ್ನೋದು ಈಗ ತಾವು ಕೇಳ್ದಂಗೆ ಇದೊಂದು ಹೊಸ ಟ್ರೆಂಡ್ ಸೃಷ್ಟಿಯಾಗಿರುವಂತದ್ದು, ಅಟ್ರಾಕ್ಷನ್ ಆಗುತ್ತೆ